ಇಡೀ ಕರ್ನಾಟಕವನ್ನೇ ಬೆಚ್ಚಿಬೀಳಿಸಿದ ಸುದ್ದಿ ಅಂದ್ರೆ ಅದು ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ದಾರುಣ ಹತ್ಯೆ. ತಮ್ಮ ಸೇವಾ ಅವಧಿಯಲ್ಲಿ ಅನೇಕ ಪ್ರಕರಣಗಳನ್ನ ಭೇದಿಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿದ ಓಂ ಪ್ರಕಾಶ್ ಅವರ ಸಾವು ಈ ರೀತಿ ಘೋರವಾಗಿರುತ್ತೆ ಅನ್ನೋದನ್ನ ಊಹಿಸೋಕು ಅಸಾಧ್ಯ. ಪ್ರಾಮಾಣಿಕ, ದಕ್ಷ, ಚಾಣಾಕ್ಷ ಅಧಿಕಾರಿಯೊಬ್ಬರು ಹೀಗೆ ಕೌಟುಂಬಿಕ ಕಲಹಕ್ಕೆ ಬಲಿಯಾಗಿರೋದು ವಿಧಿಯ ವಿಪರ್ಯಾಸ ಅಲ್ಲದೆ ಮತ್ತೇನೂ ಅಲ್ಲ. ಕನಸಿನಲ್ಲೂ ಯಾರಿಗೂ ಕೇಡು ಬಯಸದ ಹೃದಯ ಶ್ರೀಮಂತಿಕೆಯ ಓಂ ಪ್ರಕಾಶ್ ಅವರು ಅಜಾತಶತ್ರು. ಎಂದಿಗೂ ಯಾರೊಂದಿಗೂ ದ್ವೇಷ ಕಟ್ಟಿಕೊಂಡವರಲ್ಲ. ತಮ್ಮ ಸಹೋದ್ಯೋಗಿಗಳನ್ನ ಸಹ ಅಕ್ಕರೆಯಿಂದಲೇ ಸ್ವಂತ ಅಣ್ಣ ತಮ್ಮಂದಿರಂತೆ ಕಾಣುತ್ತಾ ಇದ್ರು. ತಾವೊಬ್ಬ ಹಿರಿಯ ಅಧಿಕಾರಿ ಅನ್ನುವಂಥ ಬಿಂಕ ಬಿಗುಮಾನವೂ ಇರಲಿಲ್ಲ. ಡಾಕ್ಟರ್ ಮೌಲಾ ಶರೀಫ್ ಆದ ನಾನು ಓರ್ವ ಸುಪ್ರೀಂ ಕೋರ್ಟ್ ವಕೀಲನಾಗಿದ್ದೇನೆ. ಪೊಲೀಸ್ ಹಾಗೂ ವಕೀಲರು ಸಾಮಾಜಿಕ ವ್ಯವಸ್ಥೆಯ ಜೋಡೆತ್ತುಗಳು. ಹೀಗಾಗಿ ನನಗೆ ಓಂ ಪ್ರಕಾಶ್ ಅವರ ಪರಿಚಯ ಚೆನ್ನಾಗಿಯೇ ಇದೆ. ಅವರು ನನ್ನ ಅತ್ಯಂತ ಆತ್ಮೀಯ ಗೆಳೆಯರಲ್ಲಿ ಪ್ರಮುಖರಾಗಿದ್ರು. ನನ್ನನ್ನ ಸ್ವಂತ ಸಹೋದರನಂತೆ ಕಾಣ್ತಾ ಇದ್ದ ಅವರು ಅನೇಕ ವಿಚಾರಗಳಲ್ಲಿ ನೆರವಿನ ಹಸ್ತವನ್ನು ನೀಡಿದ್ದಾರೆ. ಎಂದಿಗೂ ಯಾರೊಂದಿಗೂ ಕೋಪಗೊಳ್ಳದ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದರು ಓಂ ಪ್ರಕಾಶ್ ಅವರು. ಅದೆಷ್ಟೋ ಜನರಿಗೆ ದಾರಿದೀಪವೂ ಆಗಿದ್ರು. ಇಂತಹ ಸಜ್ಜನನ ಸಾವು ಈ ರೀತಿ ಘೋರವಾಗಿರುತ್ತೆ ಅನ್ನೋದು ಊಹಿಸೋಕು ಅಸಾಧ್ಯ. ಇದಕ್ಕೆ ನಾನು ಭಗವಂತನನ್ನ ಶಪಿಸಲೇಬೇಕಾಗತ್ತೆ. ಇಂತಹ ಉತ್ತಮ ವ್ಯಕ್ತಿಯನ್ನ ಕೊಲ್ಲೋದಕ್ಕೆ ಆಕೆಗೆ ಮನಸ್ಸಾದ್ರೂ ಹೇಗೆ ಬಂತು? ನಿಜಕ್ಕೂ ಓಂ ಪ್ರಕಾಶ್ ಅವರ ಈ ಸಾವು ನ್ಯಾಯವೇ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ನನಗೆ ಓಂ ಪ್ರಕಾಶ್ ಅವರ ಸಾವು ಸಹಿಸಲಾರದ ನೋವು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.